ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವ ವಿಚಾರ ಅಂತಂದ್ರೆ ಅದು ಕಾಂಗ್ರೆಸ್ ಪಾಳ್ಯದಲ್ಲಿ ಸಚಿವರು ಬೇಡಿಕೆ ಇಟ್ಟಿರುವಂತಹ ಡಿಸಿಎಂ ಸ್ಥಾನ. ಈಗ ಆ ಡಿಸಿಎಂ ಸ್ಥಾನಕ್ಕೆ ಅವರು ಬೇಡಿಕೆ ಇಟ್ಟಿರುವಂತಹ ರಹಸ್ಯ ಏನನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯವಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮೂವರು ಡಿಸಿಎಂಗೆ ಪಟ್ಟು ಹಿಡಿದಿರುವಂತ ಹಿಂದೆ ಒಂದು ರಹಸ್ಯ ಇದೆ, ಅಸಲಿ ಸತ್ಯ ಅಡಗಿದೆ. ಏನ್ ಕಾರಣ ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಈಗ ಗೊತ್ತಾಗಿರುವಂಥದ್ದು. ಒಂದು ಕಡೆ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್, ಡಾಕ್ಟರ್ ಜಿ ಪರಮೇಶ್ವರ್ ಇವರೆಲ್ಲರೂ ಕೂಡ ನಮಗೂ ಕೂಡ ಡಿಸಿಎಂ ಪಟ್ಟ ಕಟ್ಟಿ ಅಂತೇಳಿ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನು ಇಟ್ಟಿದ್ರು. ಈಗ ಆ ಮೂರು ಡಿಸಿಎಂ ರಹಸ್ಯ ಮೊದಲ ಬಾರಿಗೆ ಬಹಿರಂಗ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸತೀಶ್ ಜಾರಕಿಹೊಳಿ ಅವರೇ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುರ್ಜೇವಾಲಾ ಅವರ ಭೇಟಿಯಾದ ಬಳಿಕ ಸತೀಶ್ ಜಾರಕಿಹೊಳಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೆಚ್ಚುವರಿ ಡಿಸಿಎಂ ಹುದ್ದೆಯನ್ನ ಪ್ರಸ್ತಾಪಿಸಿದ್ರು. ಯಾವಾಗ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನ ಡಿಸಿಎಂ ಮಾಡುವಾಗಲೇ. ಸೊ ಆಗ ಒಂದೇ ಡಿಸಿಎಂ ಮಾಡಿದಾಗ ನಾವು ಒಪ್ಕೊಂಡಿದ್ವಿ. ಈಗ ಹೆಚ್ಚುವರಿ ಡಿಸಿಎಂ ಮಾಡಿದ್ರೆ ಎಲ್ಲರೂ ಒಪ್ಕೊಳ್ಬೇಕು. ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ಸತೀಶ್ ಜಾರಕಿಹೊಳಿ ಸಚಿವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಬೇಡಿಕೆ ಸಂಬಂಧಪಟ್ಟಂತೆ ದಿನೇ ದಿನೇ ಅದರ ಒಂದು ಕೂಗು ಹೆಚ್ಚಾಗ್ತಾ ಇರುವಂಥದ್ದು. ಸುರ್ಜೇವಾಲಾ ರಾಜ್ಯ ಉಸ್ತುವಾರಿ ಹೊತ್ತಿರುವಂಥ ಸುರ್ಜೇವಾಲಾ ಅವರನ್ನ ಹಲವು ಸಚಿವರು ಭೇಟಿಯಾಗಿ ಸಂಬಂಧಪಟ್ಟಂತೆ ಮನವಿಯನ್ನು ಕೊಟ್ಟರು, ಒಂದು ರೀತಿ ಡಿಮ್ಯಾಂಡನ್ನು ಕೂಡ ಕೊಟ್ಟರು. ಇದಕ್ಕೆ ಹೈಕಮಾಂಡ್ ಕೂಡ ಒಂದು ರೀತಿ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿರುತ್ತದೆ. ಈ ಬಗ್ಗೆ ಮಾತಾಡೋಕ್ಕೆ ಪ್ರಮುಖ ಈ ಬಗ್ಗೆ ಮುಂಚಿನ ಕೂಡ ಪ್ರಸ್ತಾಪ ಮಾಡ್ತಿರುವಂತಹ ಸತೀಶ್ ಜಾರಕಿಹೊಳಿ ನಮ್ಮ ಜೊತೆ ಇದ್ದಾರೆ. ಸರ್, ಉಪಮುಖ್ಯಮಂತ್ರಿ ಸ್ಥಾನ ನೀವೇ ಮೊದಲು ಕೂಡ ಪ್ರಸ್ತಾಪ ಮಾಡಿದ್ದು, ಯಾಕೆ ಆ ಹುದ್ದೆ ಪ್ರಸ್ತಾಪ ಮಾಡಿದೆ, ಹೆಚ್ಚುವರಿ ಹುದ್ದೆ? ಇಲ್ಲ ನೋಡಿ, ಪಾರ್ಟಿಗೆ ವೋಟ್ ಹಾಕಿದಂಥ ಸೆಕ್ಷನ್ ಇದೆ ಮತ್ತು ಟ್ರೆಡಿಷನಲ್ ವೋಟ್ರ್ ಇದ್ದಾರೆ ಪಾರ್ಟಿಗೆ. ಸೊ ಅವ್ರು ಬೇಕಂತ ಮುಂಚೆ ಪಕ್ಷದಲ್ಲಿ ಡಿಮಾಂಡ್ ಇದೆ, ಎಮ್ ಎಲ್ ಎಗಳು ಡಿಮಾಂಡ್ ಇದೆ, ಮಂತ್ರಿಗಳು ಕೂಡ ಡಿಮಾಂಡ್ ಇದೆ. ಮುಂಚೆಯಿಂದಲೇ ಕೇಳ್ತಾರೆ, ಇದೆ ಹೊಸದೇನಲ್ಲ. ಸೊ ಅವಾಗ ಯಾವುದೋ ಕಾರಣಕ್ಕೆ ಒಂದು ಮಾಡಿದರು. ಈಗ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಬೇರೆ ಸಮುದಾಯ ಕೂಡಿ ಅಂತ ಪಾರ್ಟಿಯಲ್ಲಿ ಅದು ಒಮ್ಮತ ಮೂಡಿದ್ದಾರೆ ಅಷ್ಟೇ. ಈಗ 135 ಎಮ್ ಎಲ್ ಅಂದರೆ ನಿಮ್ಮ ಪಕ್ಷದಲ್ಲಿರುವಂಥ ಕಾಂಗ್ರೆಸ್ನಲ್ಲಿ ಎಷ್ಟು ಜನ ಎಮ್ ಎಲ್ ಎ ರೀತಿ ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಅನ್ನೋದು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸರ್? ಯಾರೂ ಡಿಮಾಂಡ್ ಮಾಡಿಲ್ಲ. ಸಮುದಾಯವಾರು ಕೊಡಿ ಅಂತ ಡಿಮಾಂಡ್, ಯಾರು ಇಂಡಿವಿಜುವಲ್ ಆಗಿ ನಮಗೆ ಕೊಡಿ ನಿಮಗೆ ಕೊಡಿ ಅಂತ ಯಾರು ಕೂಡ ಹೇಳಿಲ್ಲ. ಸಮುದಾಯ ಯಾವ್ದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿದ ಇಲ್ಲಿವರೆಗೆ ನಿಮ್ಮ ಜೊತೆ ಇದ್ದಾರೆ, ಅವ್ರಿಗೊಂದು ಶಕ್ತಿ ತುಂಬುವಂಥ ಕೆಲಸ ಮಾಡಿ ಅವ್ರಿಗೂ ಅಟ್ರಾಕ್ಷನ್ ಮಾಡಿ. ಯಾಕಂದರೆ BJP ಅವರು DCM ಮಾಡ್ತಿದ್ದಾರೆ, ಅವರು ಜಾತಿವಾರ ಮಾಡಿದ್ದಾರೆ, ಹೊಸಬರಿಗೆ CM ಕೊಟ್ಟಿದ್ದಾರೆ. ಹೊಸ ಪ್ರಯೋಗ ಆಗ್ತಾಯಿದೆ ನಮ್ಮ ಎದುರಿಗೆ. ನಮ್ಮಲ್ಲಿಯೂ ಆ ರೀತಿ ಮಾಡಿ ಅನ್ನೋದು ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿ, ವಿದಿನ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಚರ್ಚೆ ಭಾಳಷ್ಟು ನಡೀತಾ ಇದೆ, ಈಗೂ ಕೂಡ ನಡೀತಾ ಇದೆ ಅಂತಲೇ ಸುರ್ಜೇವಾಲಾ ಅವ್ರಿಗೆ ಹೇಳುವಂಥ ಪ್ರಯತ್ನ ಮಾಡಿದ್ವಿ. ಸುರ್ಜೇವಾಲಾ ಏನಂತ ಹೇಳಿದ್ರು ಸರ್ ತಮ್ಮ ಒಂದು ಬೇಡಿಕೆಗೆ? ಹೇಳಿದ್ವಿ, ಅದನ್ನು ವರಿಷ್ಠರ ಗಮನಕ್ಕೆ ತರ್ತೀವಿ. ಯಾಕೆ ನಾನು ಒಬ್ಬನೇ ಅಲ್ಲ ಪಾರ್ಟು. ರಾಹುಲ್ ಗಾಂಧಿ ಅವ್ರ ಮೇನ್ ಡಿಸಿಷನ್ ತೊಗೋಬೇಕು, ಖರ್ಗೆ ಅವರು, ಕೆ ಸಿ ವೇಣುಗೋಪಾಲ್ ಅವ್ರಿಗೆ ಮಾತಾಡ್ತು ಅಂತ ಹೇಳಿದ್ದಾರೆ. ಇಲ್ಲೇನು ನಾವು ಮಾತಾಡಿದ್ವಿ, ನಾನು ಕನ್ವೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್, ಈಗ ಒಂದು ಜಾತಿವಾರು ಸಮುದಾಯ ಚುನಾವಣೆ ನಡೆಯುವಂಥ ಜಾತಿ ಲೆಕ್ಕಾಚಾರ ಎಲ್ಲ ಕೂಡ ಈ ಲಿಂಗಾಯತ ಇರ್ಬೋದು, ಅದೇ ರೀತಿ SC ST ಇರ್ಬೋದು, ಮತ್ತು ದಲಿತ ಇರ್ಬೋದು, ಅಲ್ಪಸಂಖ್ಯಾತ ಇರ್ಬೋದು, ಈ ಎಲ್ಲ ಭಾಗ ಶಾಸಕರು ಕೂಡ ತಮ್ಮ ಪಕ್ಷದಲ್ಲಿರುವಂಥದ್ದು. ಅಂದರೆ ಅಷ್ಟು ಜನ ಶಾಸಕರು ಕೂಡ ಉಪಮುಖ್ಯಮಂತ್ರಿ ಆದರೆ ಒಳ್ಳೆಯದು ಅನ್ನುವಂಥದ್ದು ಅಭಿಪ್ರಾಯ ಹೊಂದಿರ್ತಾರಂತ. ಅಲ್ಲ, ಎಲ್ಲ ಸಮುದಾಯಕ್ಕೆ ಕೊಡಲಿಕ್ಕೆ ಆಗೋಲ್ಲ. ಅವ್ರು ಪ್ರಮುಖವಾಗಿರುವಂಥ 2-3 ಸಮುದಾಯಕ್ಕೆ ಗುರುತಿಸ್ಬೇಕಾಗ್ತದೆ, ಕೊಡಬೇಕಾದ್ರೆ. ಸೊ ಅಂತಿಮವಾಗಿ ಕೊಡಬೇಕಂದಾಗ ಇದೆಲ್ಲ ಪ್ರಾರಂಭ ಆಗ್ತದೆ. ನೋಡೋಣ. ಈಗಂತೂ ನಾವು ಹೇಳಿದ್ವಿ, ಕಾಂಗ್ರೆಸ್ನಲ್ಲಿ ಯಾರೋ ಮತ್ತಾರು ಗುರುತಿಸ್ಕೊಂಡಿದ್ದಾರೆ, ಅವ್ರಿಗೆ ಪ್ರಾತಿನಿಧ್ಯ ಕೊಡ ಅಂತ ಹೇಳಿದ್ವಿ ಅಷ್ಟೇ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಉಪಮುಖ್ಯಮಂತ್ರಿ ನೇಮಕ ಸಂಬಂಧಪಟ್ಟಂತೆ ಪಾಸಿಟಿವ್ ಆಗಿದ್ದಾರೆ. ಅವರು ನಿಲುವನ್ನು, ಯಾಕಂದ್ರೆ ನೀವು ತಾವು